ಇವತ್ತು ನಾನು ನಿಮ್ಗೆ ಸಿಂಪಲ್ ಆಗಿ ಬಟ್ ಬ್ಯೂಟಿಫುಲ್ ಆಗಿರುವಂತ ಮಟರ್ ಪಲಾವ್ ಬಟಾಣಿನ ಬಳಸ್ಕೊಂಡು ಹೇಗೆ ಒಂದು ಸಿಂಪಲ್ ಆಗಿ ಪಲಾವ್ ಮಾಡಬಹುದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ಒನ್ ಪಾಟ್ ರೆಸಿಪಿ. ಒಂದು 30 ಸೆಕೆಂಡ್ ಇಂದ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ತುಂಬಾ ಏನು ಫ್ರೈ ಮಾಡುವಂತ ಅವಶ್ಯಕತೆ ಇಲ್ಲ. ಅಕ್ಕಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೀರು ಹಾಕುವಂತ ಸಮಯ. ಓಪನ್ ಮಾಡಿ ನೋಡೋಣ ನಾವು ಮಾಡಿರುವಂತ ಮಟರ್ ಪಲಾವ್ ಹೇಗೆ ಬಂದಿದೆ ಅಂತ. ಸ್ನೇಹಿತರೆ ನಮಸ್ಕಾರ. ಅಡುಗೆ ಮಾಸ್ಟರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಸಿಂಪಲ್ ಆಗಿ ಬಟ್ ಬ್ಯೂಟಿಫುಲ್ ಆಗಿರುವಂತ ಮಟರ್ ಪಲಾವ್ ಅಥವಾ ಬಟಾಣಿ ಪಲಾವ್, ಬಟಾಣಿನ ಬಳಸ್ಕೊಂಡು ಹೇಗೆ ಒಂದು ಸಿಂಪಲ್ ಆಗಿ ಪಲಾವ್ ಮಾಡಬಹುದು ಅನ್ನೋದನ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಡಿಸೆಂಬರ್ ತಿಂಗಳು ಬಂತು ಅಂದ್ರೆ ಸಾಕು, ಅವರೆಕಾಯಿ ಸೀಸನ್ನು, ತೊಗರಿಕಾಯಿ ಸೀಸನ್ನು, ಬಟಾಣಿ ಸೀಸನ್ನು ಎಲ್ಲ ಶುರುವಾಗಿ ಹೋಗುತ್ತೆ. ಇದು ಒನ್ ಪಾಟ್ ರೆಸಿಪಿ, ಕುಕ್ಕರ್ ಅಲ್ಲಿ ಮಾಡುವಂಥದ್ದು. ನಿಮಗೆ ಅಕ್ಕಿ ಎಷ್ಟು ನೆನೆಸ್ಬೇಕು, ಹೇಗೆ ನೆನೆಸ್ಬೇಕು, ಎಷ್ಟು ನೀರು ಹಾಕೋಬೇಕು ಅನ್ನೋ ಟೆನ್ಷನ್ ಎಲ್ಲ ಏನೂ ಇರಲ್ಲ. ಎಲ್ಲ ಕ್ಲೀನಾಗಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಿಮಗೆ. ಇವತ್ತಿನ ವಿಡಿಯೋನ ಸಪೋರ್ಟ್ ಮಾಡ್ತಿರೋರು ಎಂದಿನಂತೆ ನಮ್ಮ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರು. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ದೇವರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ಒಲೆ ಅಂಟಿಸಿದಾಗಿದೆ. ಇದಕ್ಕೆ ಮೊದಲಿಗೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕೊಳ್ಳೋದಕ್ಕೆ ನಾನು ಬಳಸ್ತಾ ಇದ್ದೀನಿ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಸಾತ್ವಿಕ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್. 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಎಣ್ಣೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕೊಳ್ಳೋಣ. ತುಂಬಾ ಮಸಾಲೆ ಕೂಡ ಇದಕ್ಕೆ ಬಳಸೋದಿಲ್ಲ. ಸಿಂಪಲ್ ಆಗಿರೋ ಒಂದು ರಾಯ್ತ ಜೊತೆ ಇದನ್ನ ಹಾಗೆ ತಿನ್ಬೋದು. ಇಲ್ಲ ನಿಮ್ಗೆ ಬೇಕು ಅಂದ್ರೆ ಯಾವ್ದಾದ್ರು ಪನ್ನೀರಿಂದ ಮಾಡಿರುವಂತ ಕರಿ ಜೊತೆ ತಿಂದ್ರೆ ತುಂಬಾ ಅದ್ಭುತವಾಗಿರುತ್ತೆ. ನಾವು ಹಾಕಿರುವಂತ ಎಣ್ಣೆ ಮತ್ತೆ ತುಪ್ಪ ಕಾದಿದೆ. ಇದಕ್ಕೆ ಮೊದಲಿಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. 1 ಇಂಚಷ್ಟು ಚಕ್ಕೆ ಹಾಕೊಂಡಿದ್ದೀನಿ. 5 ಲವಂಗ ಹಾಕೊಂಡಿದ್ದೀನಿ. 1 ಕರಿ ಏಲಕ್ಕಿ, 3 ಗ್ರೀನ್ ಕಲರ್ ಏಲಕ್ಕಿ, 2 ಪಲಾವ್ ಎಲೆ, ಮೆಣಸು ಅರ್ಧ ಚಮಚ ಹಾಕೊಂಡಿದ್ದೀನಿ, 3 ಹಸಿಮೆಣಸಿನ್ಕಾಯಿ. ಒಂದ್ಸಲ ಇದನ್ನ ಫ್ರೈ ಮಾಡ್ಕೊಂಬಿಡೋಣ. ಆ ತುಪ್ಪದ ಜೊತೆ ನಾವು ಹಾಕಿರೋ ಮಸಾಲ ಪದಾರ್ಥ ಎಲ್ಲ ಫ್ರೈ ಆಗಬೇಕು. ಹಾಗಾಗಿ 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೀಗ 2 ಈರುಳ್ಳಿನ ನಾನು ಸ್ವಲ್ಪ ದಪ್ಪಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಅರ್ಧ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 10 ಗೋಡಂಬಿನ ಅರ್ಧ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಮತ್ತೆ ಗೋಡಂಬಿ 2 ಬ್ರೌನ್ ಕಲರ್ ಆಗಬೇಕು. ಸ್ವಲ್ಪ ಅಲ್ಲಿವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಕಂಪ್ಲೀಟ್ಲಿ ಆಪ್ಷನಲ್ಲು. ನಿಮಗೆ ಬೇಕಾದ್ರೆ ಹಾಕೋಬಹುದು, ಇಲ್ಲ ನಮ್ಗೆ ಇಷ್ಟ ಆಗೋಲ್ಲ ಅನ್ನೋದಾದ್ರೆ ಖಂಡಿತ ಸ್ಕಿಪ್ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತೆ ಗೋಡಂಬಿ 2 ಈ ತರ ಬ್ರೌನ್ ಕಲರ್ ಆಗೋದಕ್ಕೆ ಶುರು ಆಗಿದೆ. ಈ ಸಮಯದಲ್ಲಿ 1 ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಅಷ್ಟೇ ಆಪ್ಷನಲ್ಲು. ನಿಮಗೆ ಬೇಕು ಅನ್ಸಿದ್ರೆ ಹಾಕೊಳ್ಳಿ, ಬೇಡ ನಾವು ಗಾರ್ಲಿಕ್ ಎಲ್ಲ ತಿನ್ನಲ್ಲ ಅಂದರೆ ಖಂಡಿತ ಸ್ಕಿಪ್ ಮಾಡಿ ಶುಂಠಿ ಹಾಕೋಬೋದು. ಇದಕ್ಕೆ ಈಗ ನಾನು ತೊಗೊಂಡಿರೋಂಥ 1 ಕಪ್ ಬಟಾಣಿನ ಹಾಕೊಳ್ತಾ ಇದ್ದೀನಿ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಬಿಡೋಣ. 1 ನಿಮಿಷ ಬಟಾಣಿನ ಫ್ರೈ ಮಾಡಿದ್ದಾಗಿದೆ. ಈಗ ಅಕ್ಕಿ ಹಾಕುವಂತ ಸಮಯ. ನಾನು 2 ಕಪ್ ಬಾಸ್ಮತಿ ಅಕ್ಕಿನ 5-6 ಸಲ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ. ಅಕ್ಕಿನ ಇಲ್ಲಿಗೆ ಹಾಕೊಳ್ತಾ ಇದ್ದೀನಿ. ಪಲಾವ್ ಏನಾದರೂ ಇದನ್ನು ಮಾಡ್ತೀನಿ ಅಂದರೆ ಫಸ್ಟು ಅಕ್ಕಿನ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆಸಿಟ್ಕೊಂಬಿಡಿ. ಸೊ ಅದು ಸ್ವಲ್ಪ ನೆಂದರೆ ತುಂಬ ಚೆನ್ನಾಗಿರುತ್ತೆ. ನಿಧಾನಕ್ಕೆ 1 ನಿಮಿಷ ಅಕ್ಕಿನ ಫ್ರೈ ಮಾಡ್ಕೊಳ್ಳೋಣ. ತುಂಬ ನಿಧಾನಕ್ಕೆ ಹ್ಯಾಂಡಲ್ ಮಾಡಬೇಕು ಅಕ್ಕಿನ, ಯಾಕಂದರೆ ಎಲ್ಲ ಮುರಿದೋಗ್ಬಿಡುತ್ತೆ. ನಾವೇನು ಮಸಾಲ ಪದಾರ್ಥಗಳೆಲ್ಲ ಹಾಕಿದ್ದೀವಲ್ಲ ಅದು ಮಿಕ್ಸ್ ಆಗಬೇಕು ಅಕ್ಕಿ ಜೊತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. 30 ಸೆಕೆಂಡಿಂದ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ತುಂಬ ಏನು ಫ್ರೈ ಮಾಡೋವಂಥ ಅವಶ್ಯಕತೆ ಇಲ್ಲ.
ಅಕ್ಕಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನೀರು ಹಾಕುವಂಥ ಸಮಯ. ನಾನು 2 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ. ಅದಕ್ಕೆ 3.5 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1 2 3 ಅರ್ಧ. 1:2 ರೇಷಿಯೋಲ್ಲಿ ತೊಗೊಂಡಿಲ್ಲ ನಾನು ನೀರು, ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ. ಉದುರುದ್ರಾಗಿ ಬಿಡಿ ಬಿಡಿಯಾಗಿ ಪಲಾವ್ ಆದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ಸ್ವಲ್ಪ ನೀರನ್ನು ಕಮ್ಮಿ ತೊಗೊಂಡಿದ್ದೀನಿ. ನಿಮಗೆ ಬೇಕಾದರೆ 1:2 ರೇಷಿಯೋನಲ್ಲಿ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. 1 ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರಲಿ ಅಂತ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೀರು ಕುದಿಯೋ ಹಂತಕ್ಕೆ ಬರಬೇಕು. ಕುದಿಯೋ ಹಂತಕ್ಕೆ ಬಂದರೆ ಇನ್ನೊಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿಬಿಡೋಣ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ಸ್ನೇಹಿತರೆ, ನೀರು ಕುದಿಯೋದಕ್ಕೆ ಶುರು ಆಗ್ತಿದೆ. ಈಗ ಒಂದು ಸಲ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದಾಗಿದೆ. ಕುಕ್ಕರ್ ಮುಚ್ಚಿಬಿಡೋಣ. ವಿಸಲ್ ಇಟ್ಬಿಟ್ಟು ಹೈ ಫ್ಲೇಮಲ್ಲಿ 2 ವಿಸಿಲ್ ಇದನ್ನು ಕೂಗಿಸ್ಕೊಳ್ಳೋಣ. ಸ್ನೇಹಿತರೆ, 2 ವಿಸಿಲ್ ಕೂಗಿ ಕುಕ್ಕರ್ ಕೂಲಾಗಿದೆ. ಸೊ ಓಪನ್ ಮಾಡಿ ನೋಡೋಣ ನಾವು ಮಾಡಿರೋಂಥ ಮಟರ್ ಪಲಾವ್ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಾಗಿದೆ. ಒಂದು ಸಲ ಮಿಕ್ಸ್ ಮಾಡಿಬಿಡೋಣ ಇದನ್ನು. ಸೊ ಒಳಗಡೆ ಇರೋಂಥ ಸ್ಟೀಮು ಆಚೆ ಹೋಗಲಿ ಅಂತ. ಸ್ನೇಹಿತರೆ, ಬಹಳ ಚೆನ್ನಾಗಾಗಿದೆ ಮಟರ್ ಪಲಾವ್. ತುಂಬ ಅದ್ಭುತವಾಗಿ ಬಂದಿದೆ. ಆ ಪರಿಮಳ ಏನು ಬರ್ತಾ ಇದೆ ಪಲಾವ್ದು ತುಂಬ ಚೆನ್ನಾಗಿದೆ. ಜಾಸ್ತಿ ಮಸಾಲೆ ಹಾಕಿಲ್ಲ, ಕಡಿಮೆ ಮಸಾಲೆನಲ್ಲಿ ಒಂದು ಒಳ್ಳೆ ಪಲಾವ್ ಯಾವ್ದಾದ್ರು ಮಾಡ್ಬೋದಾ ಅಂತ ಕೇಳಿದ್ರೆ ಅದು ಮಟರ್ ಪಲಾವೇ. ಬಹಳ ಕಡಿಮೆ ಮಸಾಲೆ ಉಪಯೋಗಿಸಿ ಮಾಡುವಂಥ ಮಟರ್ ಪಲಾವ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮನೆಯವರೆಲ್ಲ ಸೇರಿಕೊಂಡು ಒಂದ್ಸಲ ಇದನ್ನು ಟ್ರೈ ಮಾಡಿ. ಯಾವ ಇಂಗ್ರೀಡಿಯೆಂಟ್ಸ್ನ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದೆ ಅದೇ ಪ್ರಮಾಣದಲ್ಲಿ ಹಾಕಿ ಸೇಮ್ ರಿಸಲ್ಟ್ ನಿಮಗೂ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮನೆಯವರೆಲ್ಲ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ.